ನನಗೆ ಒಂದು ಹೆದರಿದ ತಾಯಿಯ ಕರೆ ಬಂದಿತ್ತು. ಅವಳಿಗೆ 3 ತಿಂಗಳ ಒಂದು ಮಗು ಇತ್ತು. ಅವರ ತೊಂದರೆ ಏನಂದ್ರೆ ಕಳೆದ 5 ದಿನಗಳಿಂದ ಆ ಮಗು ಮಲವಿಸರ್ಜನೆ ಮಾಡಿರ್ಲಿಲ್ವಂತೆ. ಹಾಗಾಗಿ ಇದು ಮಲಬದ್ಧತೆನಾ? ಒಂದು ವೇಳೆ ಇದೇ ಸಮಸ್ಯೆ ಏನಾದ್ರೂ ವಯಸ್ಕರಲ್ಲಿ 5 ದಿನದವರೆಗೂ ಮಲವಿಸರ್ಜನೆ ಆಗದೇ ಇದ್ರೆ ಹೌದು, ಇದು ಮಲಬದ್ಧತೆ ಆಗಿರುತ್ತೆ. ಆದ್ರೆ ನವಜಾತ ಶಿಶುವಿಗೆ ಇದು ಅನ್ವಯಿಸೋದಿಲ್ಲ. ಒಂದು ನವಜಾತ ಶಿಶು ದಿನದಲ್ಲಿ 8 ರಿಂದ 10 ಬಾರಿ ಮಲವಿಸರ್ಜನೆ ಮಾಡುತ್ತೆ, ಅಥವಾ 1 ವಾರದವರೆಗೂ ಮಲವಿಸರ್ಜನೆ ಮಾಡದೇ ಇರಬಹುದು. ಹೌದು, ಮಕ್ಕಳಲ್ಲಿ ಪಚನಕ್ರಿಯೆ ಸಂಪೂರ್ಣವಾಗಿ ಬೆಳೆದಿರೋದಿಲ್ಲ. ಆದರೆ ಇದರ ಹೊರತಾಗಿನೂ 3 ರಿಂದ 4 ತಿಂಗಳ ಮಕ್ಕಳಲ್ಲಿ ಅಧಿಕವಾಗಿ ಕಂಡುಬರ್ತಿರುವಂತಹ ಒಂದು ರೋಗ ಲಕ್ಷಣವಾಗಿದೆ. ಈ ಮಕ್ಕಳಲ್ಲಿ ಮಲವಿಸರ್ಜನೆ ಮಾಡೋದು ಕಷ್ಟವಾಗಿರುತ್ತೆ. ಅವ್ರಿಗೆ ನೋವಾಗ್ತಿರಬಹುದು ಅಥವಾ ರಕ್ತ ಸಹ ಬರುತ್ತೆ. ಅವ್ರಿಗಿದರಿಂದ ತುಂಬಾ ತೊಂದರೆ ಆಗುತ್ತೆ. ಈಗ ಯಾವುದಾದ್ರೂ ಮಗುವಿಗೆ ಅದರ ವಯಸ್ಸು 1 ವರ್ಷಕ್ಕಿಂತ ಹೆಚ್ಚಿಗೆ ಆಗಿದ್ದು ಮಲವಿಸರ್ಜನೆ ಮಾಡೋದ್ರಲ್ಲಿ ತೊಂದರೆ ಆಗ್ತಾ ಇದ್ರೆ ದಯವಿಟ್ಟು ಇಂತಹ ಮಕ್ಕಳ ಈ ಸಮಸ್ಯೆಯನ್ನ ಹಗುರವಾಗಿ ತಗೋಬೇಡಿ. ಯಾಕೆಂದ್ರೆ ಮಲಬದ್ಧತೆಯನ್ನ ಪ್ರಾಥಮಿಕ ಹಂತದಲ್ಲೇ ಗುಣಪಡಿಸದೆ ಹೋದ್ರೆ ಅದರ ತೊಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದ ಅಲ್ಸರ್ ಆಗಬಹುದು, ಲೈಕ್ ಫೀಶಿಯಸ್, ಮತ್ತು ರಕ್ತನೂ ಬರಬಹುದು. ಇದು ಹೀಗೆ ಮುಂದುವರೆದ್ರೆ ಮಗುವಿನ ವ್ಯಕ್ತಿತ್ವದ ಮೇಲೆ ದುಷ್ಪರಿಣಾಮ ಬೀರಬಹುದು. ಹಾಗಾಗಿ ನಿಮ್ಮ ಗಮನದಲ್ಲಿರಲಿ, ನಿಮ್ಮ ಮಗುವಿಗೆ ಈ ರೀತಿಯಾದ ತೊಂದರೆ ಇದ್ದಲ್ಲಿ, ಮಲವಿಸರ್ಜನೆ ಮಾಡೋದ್ರಲ್ಲಿ ತೊಂದರೆ ಇದ್ದಲ್ಲಿ ಡಾಕ್ಟರ್ನ ಸಲಹೆ ಪಡೆಯೋದು ಸೂಕ್ತವಾಗಿರುತ್ತೆ. ಯಾಕೆಂದ್ರೆ ಸಿಂಪಲ್ ಕಾನ್ಸ್ಟಿಪೇಷನ್ ನ ಮ್ಯಾನೇಜ್ ಮಾಡಬಹುದು ಬೈ ಗಿವಿಂಗ್ ಸಿಂಪಲ್ ಸ್ಟೂಲ್ ಸಾಫ್ಟನಿಂಗ್ ಏಜೆಂಟ್ಗಳಿಂದ. ಅದನ್ನ ಕೆಲ ದಿನದವರೆಗೂ ಕೊಡೋದ್ರ ಮೂಲಕ ಮತ್ತು ಕೆಲ ದಿನದವರೆಗೂ ಪರೀಕ್ಷಣೆಯಲ್ಲಿಟ್ಟು ಇನ್ನೂ ಕಾಂಪ್ಲಿಕೇಟ್ ಆಗದೇ ಇರೋ ಹಾಗೆ ಮಾಡೋಕೆ ಇದು ಸಹಾಯವಾಗುತ್ತೆ.